ಈ ಜೀವನಿನಗಾಗಿ ಮುಂದುವರಿದ ಭಾಗ 104. ಗೆಸ್ಟ್ ಹೌಸ್ಗೆ ಬಂದ ಅರ್ಜುನ್ ಒಂದು ಕಡೆ ಕೂತಿದ್ದನು. ಅವನನ್ನು ಗಮನಿಸಿದ ಗಗನ್, ಇದೇ ಒಳ್ಳೆ ಸಮಯ, ಈಗಲೇ ಹೋಗಿ ಅರ್ಜುನ್ ಜೊತೆ ಮಾತಾಡ್ತೀನಿ ಅಂತ ಅಂದುಕೊಂಡು ಅರ್ಜುನ್ ಹತ್ತಿರ ಬಂದು ಅವನ ಹತ್ತಿರ ಕುಳಿತುಕೊಂಡನು. ಅರ್ಜುನ್, ಏನಿಲ್ಲ ಒಬ್ಬರೇ ಕೂತಿದ್ದೀರಾ? ಏನಿಲ್ಲ, ಸುಮ್ಮನೆ ಕೂತಿದ್ದೀನಿ. ನಂಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಮಾತಾಡ್ಬೋದಾ? ಅಯ್ಯೋ, ಅದಕ್ಕೆ ಯಾಕೆ ಕೇಳ್ತೀಯಾ, ಮಾತಾಡು. ನೀವು ಅದೇಳನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ? ಅವನ ಮಾತು ಕೇಳಿ ಶಾಕ್ ಆದ ಅರ್ಜುನ್ ಅವನ ಕಡೆ ನೋಡಿದನು. ನನ್ಗೆ ಗೊತ್ತು, ಅದೇ ಎಲ್ಲ ಹೇಳಿದ್ಲು. ಏನಂತ ಹೇಳಿದ್ಲು? ಅವಳು ಅಂದ್ಕೊಂಡಿರ್ತಾರೆ ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಮೊದಲು ಅವಳನ್ನು ಪ್ರೀತಿಸಿದ ಸುಳ್ಳ? ಪ್ರೀತಿ ಮಾಡಿ ಈಗ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ? ಬೃಂದಾಳಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಾ? ನೋಡು ಗಗನ್, ಪ್ರೀತಿ ಇಲ್ಲ ಅಂದಮೇಲೆ ಒಬ್ಬರನ್ನು ಫೋರ್ಸ್ ಮಾಡಿ ಪ್ರೀತಿಸಕ್ಕಾಗಲ್ಲ. ಅವಳ ಮಾತು ಕೇಳಿ ನನ್ನ ಹತ್ರ ವಾದ ಮಾಡಕ್ಕೆ ಬರಬೇಡ. ಮೊದಲು ಪ್ರೀತಿ ಹುಟ್ಟಿತ್ತಲ್ವಾ? ಅದು ಹೇಗೆ ಹುಟ್ಟಿತ್ತು? ಅದು ಅಟ್ರಾಕ್ಷನ್. ಅದನ್ನೇ ನಾನು ಪ್ರೀತಿ ಅಂತ ಅಂದ್ಕೊಂಡ್ಬಿಟ್ಟಿದೆ. ಅದು ಪ್ರೀತಿ ಅಲ್ಲ ಅಂತ ಈಗ ನನಗೆ ರಿಯಲೈಸ್ ಆಗಿದೆ. ಯಾರು ಆ ಬೃಂದ ರಿಯಲೈಸ್ ಮಾಡಿಸಿದ್ಲಾ? ನೀನ್ ಯಾಕೆ ಪದೇ ಪದೇ ಬೃಂದಾಳನ್ ಮಧ್ಯೆ ಕೆಡಿ ತರ್ತಾ ಇದೆಯಾ? ಅವಳಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ಅವಳಿಗೂ ಇದಕ್ಕೆ ಏನು ಸಂಬಂಧ ಇದೆ ಎಲ್ಲೋ ಅಂತ ಇವತ್ತು ನೋಡಿ ಆಯ್ತು, ಕೇಳಿಸ್ಕೊಂಡಿದ್ದು ಆಯ್ತು. ಏನ್ ನಿನ್ನ ಮಾತಿನ ಅರ್ಥ? ಏನ್ ನೋಡಿದೆ, ಏನ್ ಕೇಳಿಸ್ಕೊಂಡೆ? ಅವಳಿಗೆ ಎಷ್ಟು ಕೊಬ್ಬು! ನಮ್ಮ ಅದೇಳಿಗೆನೆ ಎಲ್ಲರಿದ್ರು ಬೈತಾ ಇದ್ಲು. ಅವಳು ನಿಮ್ಮನ್ನು ಲವ್ ಮಾಡ್ತಾ ಇದ್ದಾಳಂತೆ, ನೀವು ಕೂಡ ಅವಳನ್ನು ಲವ್ ಮಾಡ್ತಾ ಇದ್ದೀರಂತೆ. ನಿಮ್ಮಿಬ್ಬರ ಮಧ್ಯೆ ಆದ್ಯ ಬಂದಿದ್ದಾಳಂತೆ. ನಿಮ್ಮಿಬ್ಬರ ಮಧ್ಯೆ ಆದ್ಯ ಬಂದ್ರೆ ಅವಳು ಏನ್ ಮಾಡ್ತಾಳು ಅವಳಿಗೇನೆ ಗೊತ್ತಿಲ್ಲ ಅಂತೆ. ಅವಳಿಗೆ ಎಷ್ಟು ಕೊಬ್ಬಿರ್ಬೇಡ ಈ ರೀತಿ ಮಾತಾಡೋಕೆ. ಈ ಮಾತನ್ನು ಏನಾದ್ರೂ ಅಗಸ್ತ್ಯ ಕೇಳಿಸ್ಕೊಂಡಿದ್ರೆ ಅಷ್ಟೇ ಅವಳ ಕತೆ. ಅಗಸ್ತ್ಯ ಏನು ಅಂತ ನಿಮ್ಗೆ ಕೂಡ ಗೊತ್ತಲ್ವಾ? ತಂಗಿಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದಾನೆ. ಈಗ ಹೇಳಿ, ನೀವು ಈ ರೀತಿ ಮಾಡಕ್ಕೆ ಅವಳೇ ತಾನೇ ಕಾರಣ? ಅವನ ಮಾತು ಕೇಳಿ ಶಾಕ್ ಆದ ಅರ್ಜುನ್, ಬೃಂದ ಅದೇಳ ಜೊತೆ ಈ ರೀತಿ ಮಾತಾಡಿದ್ಲಾ? ನಾನು ಅವಳು ಲವ್ ಮಾಡ್ತಾ ಇದ್ದೀನಿ ಅಂತ ನಾನು ಯಾವಾಗ ಅವಳಿಗೆ ಹೇಳಿದ್ದೆ? ಏನೇನು ಮಾತಾಡ್ತಾಳೆ. ಆದೇಳಿಗೆ ಬೈಯಕ್ಕೆ ಇವಳಿಗೆ ಯಾರು ಪರ್ಮಿಷನ್ ಕೊಟ್ಟರು? ನಾಟಕ ಮಾಡು ಅಂದರೆ ಆದೇಳ ಮನಸ್ಸು ನೋಯ್ಸಕ್ಕೆ ಹೊರಟಿದ್ದಾಳೆ. ಈಗಲೇ ಅವಳಿಗೆ ಕಾಲ್ ಮಾಡಿ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ಗಗನ್ ಮತ್ತೆ ಅವನನ್ನು ಪ್ರಶ್ನೆ ಮಾಡತೊಡಗಿದನು. ಹೇಳಿ ಅರ್ಜುನ್, ಆ ಬೃಂದಾಳಿಂದ ತಾನೇ ನೀವು ಈ ರೀತಿ ವರ್ತಿಸ್ತಾ ಇರೋದು? ನೀವು ನಿಜವಾಗ್ಲೂ ಅವಳನ್ನು ಇಷ್ಟಪಡ್ತಾ ಇದ್ದೀರಾ? ನೋಡು ಗಗನ್, ಇದು ನಿಮಗೆ ಬೇಡದಿರೋ ವಿಷಯ. ಅವಳಿಗೆ ಹೇಳು, ಪ್ರೀತಿ ಬಲವಂತದಿಂದ ಆಗಲ್ಲ ಅಂತ. ಅವಳೇನು ಫೋರ್ಸ್ ಮಾಡ್ತಾ ಇಲ್ಲ. ಮನಸ್ಸಿನಲ್ಲಿ ಪ್ರೀತಿ ಆಸೆ ಹುಟ್ಟಿಸಿ ಈಗ ದೂರ ಆದರೆ ಅವಳಿಗೆ ಹೇಗಾಗಬಾರ್ದು? ನೋಡಿ ಅರ್ಜುನ್, ನಿಮಗೆ ಅಡ್ವೈಸ್ ಮಾಡುವಷ್ಟು ನಾನು ದೊಡ್ಡವನಲ್ಲ. ಆದರೂ ನಿಮ್ಮ ಒಳಿತಕ್ಕೋಸ್ಕರ ನಿಮ್ಗೊಂದು ಅಡ್ವೈಸ್ ಕೊಡ್ತಾ ಇದ್ದೀನಿ. ಕೇಳಬೇಕಂತ ಅನ್ನಿಸಿದ್ರೆ ಕೇಳಿ, ಇಲ್ಲಾಂದರೆ ಬಿಟ್ಬಿಡಿ. ಆ ಬೃಂದ ನನ್ನ ಪ್ರಕಾರ ಸರಿ ಇಲ್ಲ. ಅವಳು ಒಳಗೊಂದು ಹೊರಗೊಂದು ಮಾತಾಡ್ತಾಳೆ. ನೀವು ಮತ್ತು ಅಗಸ್ತ್ಯ ಇದ್ದಾಗ ಚೆನ್ನಾಗೇ ಮಾತಾಡ್ತಾಳೆ, ಆದರೆ ಅದೇಳ ಜೊತೆ ಮಾತಾಡ್ಬೇಕಾದ್ರೆ ತುಂಬಾ ಹಾರ್ಶ್ ಆಗಿ ಮಾತಾಡ್ತಾಳೆ. ಅವಳು ನಿಯತ್ತು ಸರಿ ಇಲ್ಲ. ನೀವು ಸುಮ್ಮನೆ ಅವಳ ಹಿಂದೆ ಹೋಗಿ ನಿಮ್ಮ ಲೈಫನ್ನು ಹಾಳು ಮಾಡ್ಕೋಬೇಡಿ. ಅದೇಳಷ್ಟು ಒಳ್ಳೆ ಹುಡುಗಿ ಬೇರೆ ಯಾರು ಕೂಡ ನಿಮಗೆ ಸಿಗಕ್ಕಿಲ್ಲ. ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ಹುಡುಕಕ್ಕೆ ಹೋಗ್ಬೇಡಿ. ಅವಳಂತ ಒಳ್ಳೆ ಹುಡುಗಿಯನ್ನು ಪಡೆಯೋಕ್ಕೆ ನೀವು ಪುಣ್ಯ ಮಾಡಿರಬೇಕು. ಇದ್ರ ಮೇಲೆ ನಿಮ್ಮಿಷ್ಟ. ಯಾರು ಬೇಕು ಯಾರು ಬೇಡ ಅಂತ ನೀವೇ ಡಿಸೈಡ್ ಮಾಡಿ. ನೀವು ಒಳ್ಳೆಯವರು, ನಿಮ್ಮ ಜೀವನ ಹಾಳಾಗಬಾರ್ದು ಅಂತ ನಿಮ್ಮ ತಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಬುದ್ಧಿ ಹೇಳ್ತಾ ಇದ್ದೀನಿ. ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಅಲ್ಲಿಂದ ಎದ್ದು ಹೋದನು. ಅವನು ಹೋಗುವುದನ್ನು ನೋಡಿದ ಅರ್ಜುನ್, ಆತಿ ಒಳ್ಳೆಯವಳು, ಅವಳನ್ನು ಪಡೆಯುವ ಹುಡುಗ ಪುಣ್ಯ ಮಾಡಿದ್ದಾನೆ. ಆದರೆ ಆ ಪುಣ್ಯವಂತ ನಾನಲ್ಲ. ನಾನು ಅವಳು ದೂರ ಆಗಲೇಬೇಕು. ಅದಕ್ಕೋಸ್ಕರ ನಾನು ಬೃಂದಾಳಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ನಾನು ಅವಳು ಈ ಜನ್ಮದಲ್ಲಿ ಒಂದಾಗಲ್ಲ. ಅವಳಿಗೆ ಮಾತ್ರ ಅಲ್ಲ, ನನಗೂ ಕೂಡ ಅವಳನ್ನು ಬಿಟ್ಟಿರೋಕ್ಕಾಗಲ್ಲ. ಈಗ ನಾನು ಬೃಂದಾಳಿಗೆ ಕಾಲ್ ಮಾಡಿ ಅವಳು ಯಾಕೆ ಅದೇಳ ಜೊತೆ ಕಠೋರವಾಗಿ ವರ್ತಿಸಿಲ್ಲ ಅಂತ ಕೇಳಬೇಕು ಅಂತ ಅಂದುಕೊಂಡವನು ಬೃಂದಾಳಿಗೆ ಕಾಲ್ ಮಾಡಿದನು. ಅವನು ಕಾಲ್ ಮಾಡಿದ್ದನ್ನು ನೋಡಿ ಬೃಂದಾಳಿಗೆ ತುಂಬಾ ಖುಷಿಯಾಯಿತು. ಕೂಡಲೇ ಕಾಲ್ ರಿಸೀವ್ ಮಾಡಿದವಳು, ಹಾಯ್ ಹ್ಯಾಂಡ್ಸಮ್, ಏನು ಕಾಲ್ ಮಾಡಿರೋದು? ನೀವು ನನಗೆ ಕಾಲ್ ಮಾಡ್ತಾ ಇದ್ದೀರಾ ಅಂತ ನನಗೆ ನಂಬಕ್ಕೇ ಆಗ್ತಾ ಇಲ್ಲ. ನಂಬೋದು ಬಿಡೋದು ಆಮೇಲೆ ನೋಡೋಣ.
ಈಗ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕಿದೆ, ಎಲ್ಲಿ ಸಿಗ್ತೀರಾ? ಏನು ಮಾತಾಡಬೇಕು ಅದನ್ನು ಫೋನಲ್ಲೇ ಮಾತಾಡ್ಬೋದಲ್ವಾ? ಈ ವಿಷಯನ ಎಲ್ಲರ ಎದುರು ಮಾತಾಡೋಕ್ಕಾಗಲ್ಲ, ಎಲ್ಲಿ ಸಿಗ್ತೀರಾ ಹೇಳಿ? ಅದೇ ಮಾಮೂಲು ಜಾಗ, ಪಾರ್ಕು, ಅಲ್ಲಿಗೆ ಬಂದ್ಬಿಡಿ, ನಾನು ಕೂಡ ಅಲ್ಲಿಗೆ ಬರ್ತೀನಿ. ಸರಿ, ನಾನು ಈಗಲೇ ಹೊರಟು ಅಲ್ಲಿಗೆ ಬರ್ತೀನಿ, ನೀವು ಕೂಡ ಬನ್ನಿ. ಆಯಿತು ಅಂತ ಹೇಳಿದ ಅವಳು ಕಾಲ್ ಕಟ್ ಮಾಡಿದಳು. ಏನಾಗಿದೆ ಇವನಿಗೆ? ಯಾಕೆ ನನ್ನನ್ನು ಮಾತಾಡೋಕ್ಕೆ ಕರೆದಿದ್ದಾನೆ? ತುಂಬ ಸೀರಿಯಸ್ ಆಗಿರೋ ಥರ ಇದ್ದಾನೆ. ನನ್ನ ಮತ್ತು ಆದ್ಯಳ ನಡುವೆ ನಡೆದ ವಿಷಯನ ಅವಳು ಇವನಿಗೆ ತಿಳಿಸಿರ್ಬೋದಾ? ಈ ವಿಷಯದ ಬಗ್ಗೆ ಮಾತಾಡಿ ಕರೆದಿರ್ಬೋದಾ? ಆದ್ಯಳನ್ನು ನಂಬಕ್ಕಾಗಲ್ಲ, ಅವಳು ಹೇಳಿರ್ಬೋದು. ಮಾತಾಡೋಕ್ಕೆ ಹೋಗೋಣ, ನಾನೇನು ತಪ್ಪು ಮಾಡಿಲ್ಲ ಅಲ್ವಾ? ಅವನು ಒಳ್ಳೆಯದಕ್ಕೆ ಇದನ್ನೆಲ್ಲ ಮಾಡಿರೋದು. ಅವಳ ಬಗ್ಗೆ ಏನಾದರೂ ಕೇಳಿದರೆ ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ಅವನಿಗೆ ನೇರವಾಗಿ ಹೇಳ್ತೀನಿ. ಈಗ ಹೋಗೋಣ, ಅವನು ನನಗೋಸ್ಕರ ಕಾಯ್ತಾ ಇರ್ಬೋದು ಅಂತ ಅಂದುಕೊಳ್ಳುತ್ತಾ ಅವಳು ಪಾರ್ಕಿನ ಕಡೆ ಹೆಜ್ಜೆ ಹಾಕಿದಳು. ಇತ್ತ ಅರ್ಜುನ್ ಬೃಂದಾಳನ್ನು ಭೇಟಿಯಾಗಲು ಪಾರ್ಕಿನ ಕಡೆ ಹೋಗತೊಡಗಿದನು. ಅವನು ಹೋಗುವುದನ್ನು ನೋಡಿದ ವ್ಯಕ್ತಿಯೊಬ್ಬ ಅವನನ್ನು ಹಿಂಬಾಲಿಸತೊಡಗಿದನು. ಅರ್ಜುನ್ ಪಾರ್ಕಿಗೆ ಹೋಗಿ ಬೃಂದಾಳನ್ನು ಭೇಟಿಯಾದಾಗ ಆ ವ್ಯಕ್ತಿ ಮರೆಯಲ್ಲಿ ನಿಂತು ಇವರಿಬ್ಬರು ಏನು ಮಾತನಾಡುತ್ತಿದ್ದರೋ ಅದನ್ನೆಲ್ಲ ಆಲಿಸತೊಡಗಿದನು. ಹೇಳಿ ಅರ್ಜುನ್, ಎಷ್ಟು ಅರ್ಜೆಂಟಾಗಿ ಯಾಕೆ ಬರೋ ಹೇಳಿತು? ಅರ್ಜೆಂಟ್ ವಿಷಯ ಅದಕ್ಕೆ ಬರೋ ಹೇಳಿದ್ದು. ಹೇಳಿ, ಅದೇನು ವಿಷಯ? ನೀವು ಅದೇಳ ಹತ್ರ ಏನು ಮಾತಾಡಿದ್ರಿ? ನಾನು ಅವಳ ಹತ್ರ ಮಾತಾಡಿರೋ ವಿಷಯ ನಿಮಗೆ ಯಾರು ಹೇಳಿದ್ದು? ವಿಷಯ ಯಾರಾದರೂ ಹೇಳಿ, ಮೊದಲು ನೀವು ಅವಳ ಹತ್ರ ಏನು ಮಾತಾಡಿದ್ರಿ ಅಂತ ಹೇಳಿ. ಅವಳು ನನ್ನ ಹತ್ರ ಜಗಳ ಮಾಡೋಕ್ಕೆ ಬಂದಿದ್ಲು, ಅದಕ್ಕೆ ನಾನು ಉತ್ತರ ಕೊಟ್ಟೆ ಅಷ್ಟೇ. ಅದೇ ಏನು ಮಾತಾಡಿದ್ರಿ ಅಂತ. ಏನಿಲ್ಲ ಅರ್ಜುನ್, ಅವಳು ನನ್ನ ತಪ್ಪಾಗಿ ತಿಳಿದುಕೊಂಡಿದ್ಲು, ಅದಕ್ಕೆ ಅವಳಿಗೆ ಬುದ್ಧಿ ಹೇಳಿದೆ. ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಾ? ನನ್ನ ಮತ್ತೆ ನಿಮ್ಮ ಮಧ್ಯೆ ಅವಳು ಬಂದರೆ ನೀವು ಏನು ಮಾಡ್ತೀರಿ ನಮಗೇನೋ ಗೊತ್ತಿಲ್ಲ ಅಂತಾನೆ ಹೇಳಿದ್ರಾ? ಅರ್ಜುನ್, ಅದೆಲ್ಲ ನಾನು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದು. ನನ್ನ ಒಳ್ಳೇದಕ್ಕೆ ಈ ರೀತಿ ಯಾರಾದರೂ ಹೇಳ್ತಾರಾ? ಈ ರೀತಿ ಮಾಡಿ ಅಂತ ನಾನು ನಿಮ್ಗೆ ಏನಾದರೂ ಹೇಳಿದ್ನಾ? ಇಲ್ಲ ಅಲ್ವಾ? ಮತ್ತೆ ಯಾಕೆ ಈ ರೀತಿ ಮಾಡಿದ್ರಾ? ಅರ್ಜುನ್, ನೀವೇ ಅಲ್ವಾ ಹೇಳಿದ್ದು ಆದ್ಯ ನಿಮ್ಮಿಂದ ದೂರ ಆಗಬೇಕಂತ? ಆದ್ಯ ನಿಮ್ಮಿಂದ ದೂರ ಆಗಬೇಕಂದ್ರೆ ಈ ಥರದ ಮಾತಾಡಲೇಬೇಕು. ಅವಳು ನನ್ನಿಂದ ದೂರ ಆಗಬೇಕು ನಿಜ, ಆದರೆ ಅವಳ ಮನಸ್ಸನ್ನು ನೋಯಿಸಿ ಅಂತ ನಾನು ನಿಮಗೆ ಹೇಳಿದ್ನಾ? ಅವಳ ಮನಸ್ಸನ್ನು ಯಾರು ಕೂಡ ನೋಯಿಸಬಾರ್ದು, ಅದು ನನಗೆ ಇಷ್ಟ ಆಗಲ್ಲ. ಅದು ನೀವಾದರೂ ಅಷ್ಟೇ, ಬೇರೆಯವರಾದರೂ ಅಷ್ಟೇ. ಇನ್ಮೇಲೆ ಯಾವತ್ತೂ ಈ ಥರದ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅವಳು ನನ್ನ ಪ್ರಾಣ. ನನ್ನ ಡ್ಯಾಡ್ಗೋಸ್ಕರ ನಾನು ಅವಳನ್ನು ದೂರ ಮಾಡೋಕ್ಕೆ ಹೊರಟಿರೋದು. ಇಲ್ಲಾಂದರೆ ನಾನು ಯಾವತ್ತೂ ಅವಳಿಂದ ದೂರ ಆಗೋಕ್ಕೆ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವಳಿಲ್ಲದ ಜೀವನ ಕೂಡ ನಾನು ಕಲ್ಪನೆ ಮಾಡೋಕ್ಕಾಗಲ್ಲ. ಇನ್ಮೇಲೆ ಯಾವತ್ತೂ ಅವಳ ಮನಸ್ಸನ್ನು ನೋಯಿಸೋಕ್ಕೆ ಹೋಗಬೇಡಿ ಅಂತ ಕಠೋರವಾಗಿ ಹೇಳಿದನು. ಅವನ ಮಾತು ಕೇಳಿ ಬೇಜಾರಾದ ಬೃಂದ, ಅರ್ಜುನ್, ಇದೆಲ್ಲ ನಾನು ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಮಾಡಿರೋದು. ನಾನು ಅವಳ ಹತ್ರ ಆ ಥರ ಮಾತಾಡಿರಲಿಲ್ಲ ಅಂದಿದ್ರೆ ಅವಳು ನಿಮ್ಮಿಂದ ದೂರ ಆಗೋಕ್ಕೆ ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ನಿಮ್ಮ ಮಾತು ಕೇಳಿ ಅವಳು ನನ್ನಿಂದ ದೂರ ಆಗ್ತಾಳಂತ ನಿಮ್ಗೆ ಯಾಕೆ ಅನಿಸುತ್ತೆ? ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಭಾವನೆಗಳು ಹೇಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿದೆ. ನಾನು ಆಡಿದ ಮಾತುಗಳಿಂದ ಅವಳು ಖಂಡಿತವಾಗ್ಲೂ ನಿಮ್ಮನ್ನು ಮರೆಯೋಕ್ಕೆ ಯೋಚನೆ ಮಾಡೇ ಮಾಡ್ತಾಳೆ. ನಾವು ಇದನ್ನು ಎಲ್ಲಿಗೆ ಬಿಡಬಾರ್ದು, ಮುಂದುವರಿಸ್ಕೊಂಡು ಹೋಗಬೇಕು. ಏನು ನಿಮ್ಮ ಮಾತಿನ ಅರ್ಥ? ಏನು ಹೇಳಕ್ಕೆ ಹೊರಟಿದ್ದೀರಾ? ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ ಅಂತ ಅವಳನ್ನ ಪೂರ್ತಿಯಾಗಿ ನಂಬಿಸಬೇಕು, ಆಗಲೇ ಅವಳು ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯ. ಬೇರೆ ಏನಾದರೂ ಐಡಿಯಾ ಇದ್ದರೆ ಹೇಳಿ, ಈ ಐಡಿಯಾ ಬೇಡ. ಅವಳ ಜಾಗಕ್ಕೆ ನಾನು ಯಾರನ್ನು ಕೂಡ ಕಲ್ಪನೆ ಮಾಡೋಕ್ಕೆ ಹೋಗಲ್ಲ. ನಾವು ನಿಜವಾಗ್ಲೂ ಪ್ರೀತಿಸಲ್ಲ, ನಾಟಕ ಮಾಡೋಕ್ಕೆ ಹೊರಟಿದ್ದವರು. ಈ ವಿಷಯದಲ್ಲಿ ನನಗೆ ನಾಟಕ ಮಾಡೋಕ್ಕೆ ಕೂಡ ಇಷ್ಟ ಇಲ್ಲ. ಅದೇ ನಿಮ್ಮಿಂದ ದೂರ ಹೋಗ್ಬೇಕಾ ಬೇಡವಾ? ದೂರ ಹೋಗಬೇಕು, ಅದಕ್ಕಿಂತ ತಾನೇ ನಾನು ಒದ್ದಾಡ್ತಾ ಇರೋದು. ಅವಳು ನಮ್ಮಿಂದ ದೂರ ಹೋಗಬೇಕು ಅಂದರೆ ನಾವಿಬ್ಬರು ಪ್ರೇಮಿಗಳಾಗಿ ನಾಟಕ ಮಾಡಲೇಬೇಕು. ಇದನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಯಾವ ಹುಡುಗಿನ ಅವಳ ಬಾಯ್ ಫ್ರೆಂಡ್ ಜೊತೆ ಬೇರೆ ಹುಡುಗಿಯನ್ನು ನೋಡೋಕ್ಕೆ ಇಷ್ಟಪಡಲ್ಲ. ಆ ಸಂದರ್ಭ ಬಂದಾಗ ಆ ಹುಡುಗನಿಂದ ದೂರ ಆಗ್ತಾಳೋ ಹೊರತು ಅವನ ಜೊತೆ ಇರೋಕ್ಕೆ ಬಯಸಲ್ಲ. ಈ ಪ್ಲ್ಯಾನ್ ಖಂಡಿತ ವರ್ಕ್ ಆಗೇ ಆಗುತ್ತೆ, ನನ್ನ ಮೇಲೆ ನಂಬಿಕೆ ಇಡಿ. ನಾನು ನಿಮ್ಮಿಬ್ಬರನ್ನು ದೂರ ಮಾಡೇ ಮಾಡ್ತೀನಿ. ಅವಳ ಮಾತು ಕೇಳಿದ ಅವನು ಒಂದು ಸಲ ಅವಳ ಕಡೆ ನೋಡಿದನು. ಆಗ ಅವಳು,
ಅಂದರೆ ನನ್ನ ಮಾತಿನ ಅರ್ಥ ನಿಮ್ಮಿಂದ ಅವಳು ದೂರ ಆಗುವಂತೆ ನಾನು ಮಾಡ್ತೀನಂತ. ನೀವು ಬೇರೆ ಏನು ತಪ್ಪು ತಿಳ್ಕೊಬೇಡಿ. ನನ್ನ ಮಾತು ನಿಮಗೆ ಸರಿ ಅನ್ನಿಸಿದ್ರೆ ಮುಂದುವರಿಯೋಣ, ಇಲ್ಲಾಂದರೆ ನೀವು ಏನು ಹೇಳ್ತಾರೋ ಹಾಗೆ ಮಾಡೋಣ. ನೀವು ಚೆನ್ನಾಗಿರಬೇಕು, ನನಗೆ ಅದು ಇಂಪಾರ್ಟೆಂಟ್. ನೀವು ಹೇಗೆ ಹೇಳ್ತಾರೋ ನಾನು ಹಾಗೆ ಮಾಡೋಕ್ಕೆ ರೆಡಿ ಇದ್ದೀನಿ. ಅವಳ ಮಾತು ಕೇಳಿ ಸ್ವಲ್ಪ ಹೊತ್ತು ಮೌನವಾದ ಅವನು ಏನು ಯೋಚನೆ ಮಾಡಿ ನಂತರ ಒಂದು ನಿರ್ಧಾರಕ್ಕೆ ಬಂದನು. ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ. ಅವನ ಮಾತು ಕೇಳಿ ಖುಷಿಗೊಂಡ ಅವಳು ಸಂತೋಷದಿಂದ ಅವನನ್ನು ತಪ್ಪಿಕೊಂಡಳು. ಅವಳು ತಪ್ಪಿಕೊಂಡಿದ್ದು ನೋಡಿ ಅವನಿಗೆ ಇರಿಸಿ ಮುರಿಸಾಗತೊಡಗಿತು. ಅವನಿಂದ ಅವಳನ್ನು ದೂರ ಸರಿಸಿದನು. ಆಗ ಅವಳು ಹಿಂದೆ ಸರಿದು, ಸಾರಿ, ನೀವು ನನ್ನ ಮಾತು ಕೇಳಿದ್ರಿ ಅಲ್ವಾ, ಅದಕ್ಕೆ ಖುಷಿಯಾಯಿತು. ಆ ಎಕ್ಸೈಟ್ಮೆಂಟಲ್ಲಿ ನಿಮ್ಮನ್ನು ತಪ್ಪಿಕೊಂಡ್ಬಿಟ್ಟೆ. ನಿಮಗೆ ಮುಜುಗರ ಆಗಿದ್ರೆ ಐ ಆಮ್ ಸೋ ಸಾರಿ. ಹೋಗ್ಲಿ ಬಿಡಿ, ಮುಂದೇನಂತ ನೀವೇ ಹೇಳಿ. ನಾವು ಇನ್ಮುಂದೆ ಲವ್ ಬರ್ಡ್ಸ್ ಥರ ಅವಳು ಎದುರು ಕಾಣಿಸ್ಕೊಳ್ಬೇಕು. ಅಂದರೆ ಎಲ್ಲಿ ಹೋಗ್ಬೇಕಾದ್ರೂ ಒಟ್ಟೊಟ್ಟಿಗೆ ಹೋಗಬೇಕು, ಒಟ್ಟೊಟ್ಟಿಗೆ ಬರಬೇಕು. ಆದಷ್ಟು ಅವಳ ಮುಂದೆ ಕಾಣಿಸ್ಕೊಳ್ಬೇಕು. ಇನ್ಮೇಲೆ ಆಫೀಸಿಗೆ ದಿನ ನಾನು ನಿಮ್ಮ ಜೊತೆಗೇನೆ ಬರ್ತೀನಿ. ಆಫೀಸಿಗೆ ನನ್ನ ಜೊತೆಗೇನ? ಇದೆಲ್ಲ ಬೇಡ ಬಿಡಿ. ನನ್ನ ಜೊತೆ ಅಗಸ್ತ್ಯ ಗಗನ್ ಸನ್ನಿ ಇರ್ತಾರೆ. ಅವ್ರು ಯಾರಿಗೂ ನೀವು ನನ್ನ ಜೊತೆ ಬರೋದು ಇಷ್ಟ ಆಗಲ್ಲ. ಅವರಿಷ್ಟ ಕಟ್ಕೊಂಡು ನನಗೇನಾಗಬೇಕು? ನನಗೆ ನೀವು ಚೆನ್ನಾಗಿರಬೇಕು, ಅದು ಮುಖ್ಯ. ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ. ಅವಳ ಮಾತು ಕೇಳಿ ಅರ್ಜುನನಿಗೆ ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸಿತು. ಆದರೂ ಅವಳು ಹೇಳಿದ ಹಾಗೆ ಕೇಳತೊಡಗಿದನು. ನೋಡಿ ಅರ್ಜುನ್, ಆದ್ಯ ನಿಮ್ಮಿಂದ ದೂರ ಆಗಬೇಕಂದ್ರೆ ನೀವು ಇನ್ಮೇಲೆ ನನ್ನ ಜೊತೆಗೇನೆ ಇರಬೇಕು. ಇವತ್ತಿನಿಂದ ಅವಳ ದೃಷ್ಟಿಯಲ್ಲಿ ನೀವು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ, ನಾನು ಕೂಡ ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ. ಕ್ಯಾಂಟೀನಿಂದ ಹಿಡಿದು ಎಲ್ಲ ಕಡೆಗೆ ನಾವು ಜೊತೆಯಾಗಿ ಹೋಗಬೇಕು. ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕಾದ್ರೂ ಜೊತೆಯಾಗಿ ಹೋಗಬೇಕು. ಆಫೀಸಿಂದ ಬರಬೇಕಾದ್ರೂ ಜೊತೆಯಾಗಿ ಬರಬೇಕು. ನಾವು ನಡೆದುಕೊಳ್ಳೋ ರೀತಿ ನೋಡಿ ನಾವಿಬ್ಬರು ತುಂಬಾ ಪ್ರೀತಿಸ್ತಾ ಇದ್ದೀವಿ ಅಂತ ಅವಳಿಗೆ ಅನ್ನಿಸ್ಬೇಕು. ಇದೆಲ್ಲ ನಿಮಗೆ ಓಕೆನಾ? ಓಕೆ ಅಂದರೆ ಮುಂದುವರಿಯೋಣ. ಸರಿ, ನಿಮ್ಮ ಪ್ಲ್ಯಾನಿಂದ ಅವಳು ನನ್ನಿಂದ ದೂರ ಆಗ್ತಾಳಂದರೆ ನೀವು ಹೇಳಿದ ರೀತಿ ಮಾಡೋಣ. ಈಗ ನೀವು ಹೊರಡಿ, ನಾನು ಕೂಡ ಹೊರಡ್ತೀನಿ ಅಂತ ಹೇಳಿ ಅವಳನ್ನು ಅವಳ ಮನೆ ತನಕ ಬಿಟ್ಟು ಇವನು ಗೆಸ್ಟ್ ಹೌಸ್ ಕಡೆ ಹೆಜ್ಜೆ ಹಾಕಿದನು. ಮರೆಯಲ್ಲಿ ನಿಂತಿದ್ದ ವ್ಯಕ್ತಿ ಇವರಿಬ್ಬರ ಸಂಭಾಷಣೆಯನ್ನು ಕೇಳಿ ಅವರು ಕೂಡ ಅಲ್ಲಿಂದ ಹೊರಟು ಹೋದರು. ಕತೆ ಮುಂದುವರಿಯುವುದು. ಅರ್ಜುನ್ನನ್ನು ಹಿಂಬಾಲಿಸುತ್ತಿರುವ ಆ ವ್ಯಕ್ತಿ ಯಾರು ಹಾಗೂ ಅರ್ಜುನ್ ಮತ್ತು ಆದ್ಯಳನ್ನು ಬೇರೆ ಮಾಡುವಲ್ಲಿ ಬೃಂದ ಸಫಲವಾಗ್ತಾಳೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.